ಒಂದು ಹೆಚ್ಚಿನ ಒಂದು ತಪಸ್ಸನ್ನ ಮಾಡ್ತಾರೆ ಅಂತೇಳಿ ಅವರ ಶಿಷ್ಯರು ಕೂಡ ಈಗ ನಮ್ಗೆ ತಿಳಿಸಿದ್ದಾರೆ. ಜೊತೆಗೆ ಏನಂತಾರೆ, ಇವಾಗ ಒಂದು ಏನೋ ಒಂದು ತಪಸ್ಸನ್ನ ಮುಗಿಸಿ ಅಲ್ಲೇ ಒಂದು ಶಿಷ್ಯರೊಂದಿಗೆ ಒಂದು 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ನಂತರ ಅವರು ಧ್ಯಾನಪೀಠಕ್ಕೆ ಈಗ ಮರಳಿದ್ದಾರೆ. ಈಗ ಅಲ್ಲಿ ಒಂದು 10 ನಿಮಿಷಗಳ ಕಾಲ ವಿಶ್ರಾಂತಿಯನ್ನ ಪಡೆದು ಮತ್ತೆ ಏನು ಶಿಷ್ಯಂದಿರಿದ್ದಾರೆ ಆ ಶಿಷ್ಯಂದಿರ ಜೊತೆಗೆ ಇಂದು ಸಂಜೆ ತನಕನೂ ಕೂಡ ಅವ್ರ ಜೊತೆ ಮಾತನಾಡೋದಿದೆ, ಮತ್ತೆ ಅವರ ಒಂದು ಧ್ಯಾನದಲ್ಲಿ ತೊಡಗೋದಿದೆ ಅಂತಾನು ಕೂಡ ತಿಳಿಸಿದ್ದಾರೆ. ಮತ್ತೆ ಹೊರಗಡೆಯಿಂದನೂ ಕೂಡ ಅತಿ ಹೆಚ್ಚು ಕಾಲ್ಗಳು ಬರ್ತಾ ಇದೆ, ನಮ್ಮ ಸ್ವಾಮೀಜಿಯನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತೇಳಿ. ಹಾಗಾಗಿ ಅವ್ರಿಗೂ ಕೂಡ ಇವತ್ತೆಲ್ಲ ಪೂರ್ಣವಾಗಿ ಒಂದು ಅವಕಾಶವನ್ನ ಮಾಡ್ಕೊಳ್ಳಲಾಗತ್ತೆ. ಅವರೆಲ್ಲರೂ ಕೂಡ ಬಂದು ಇವತ್ತು ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ ಅಂತಾನು ಕೂಡ ತಿಳಿಸಿದ್ದಾರೆ. ಸಮೀನಾ, ನಾಗರಾಜ್, ಪಂಚಾಂಗಿ ತಪಸ್ಸೆ ಅಂತೂ ಮುಗಿತು. ಸೊ ಇವತ್ತಿನ ನಿತ್ಯಾನಂದನ ದಿನಚರಿ ಹೇಗಿರುತ್ತಂತೆ? ಸಮೀನಾ, ನಾನು ಏನ್ ಹೇಳ್ದೆ, ಇಂದು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಈ ಪಂಚಾಗ್ನಿ ತಪಸ್ಸು ನಡೆದಿದೆ. ನಂತರ ಈಗ ಏನೋ ಒಂದು ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಸಂಜೆ ತನಕನೂ ಕೂಡ ಎಲ್ಲ ಶಿಷ್ಯರು ಮತ್ತೆ ಯಾರು ಭಕ್ತಾದಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಜೊತೆಗೆ ಅವ್ರ ಜೊತೆಯಲ್ಲಿ ಕೆಲವು ಗಂಟೆಗಳ ಕಾಲ ಧ್ಯಾನದಲ್ಲಿ ತೊಡಗ್ತಾರೆ ಅಂತ ಹೇಳಿ ವಿಷಯ ಈಗ ಬಂದಿದೆ. ಮತ್ತೆ ನಾಳೆ ಒಂದು 6 ರಿಂದ 9 ಗಂಟೆವರೆಗೂ ಕೂಡ ಈ ತಪಸ್ಸು ನಡೆಯುತ್ತೆ. ಮತ್ತೆ ನಾಳೆನೂ ಕೂಡ ಮತ್ತೆ ಅದೇ ರೀತಿಯಾಗಿ ಪ್ರತಿದಿನ 3 ಗಂಟೆ ಮತ್ತೆ 4 ಗಂಟೆ ಹೀಗೆ ಹೆಚ್ಚುವರಿಯಾಗಿ 11 ಗಂಟೆಗಳ ಕಾಲ ಏನ್ ತಪಸ್ಸನ್ನ ಮಾಡಿದ ನಂತರ ಅವರು ಶಿಷ್ಯರೊಂದಿಗೆ ಮತ್ತೆ ಏನು ಹೊರಗಡೆಯಿಂದ ಬರುವಂತ ಭಕ್ತಾದಿಗಳಿಗೆ ಅವರು ಒಂದು ಧ್ಯಾನದಲ್ಲಿ ತೊಡಗ್ತಾರೆ ಅವ್ರ ಜೊತೆಯಲ್ಲಿ, ಮತ್ತೆ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ ಅಂತ ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಇವತ್ತು ಏನು ಭಾನುವಾರ ಆಗಿರೋದ್ರಿಂದ ಹೊರಗಡೆಯಿಂದ ಬರುವಂತ ಒಂದು ಶಿಷ್ಯಂದಿರುಗಳು ಎಲ್ಲರಿಗೂ ಕೂಡ ಅವರು ಒಂದು ಅವರಲ್ಲಿ ಜೊತೆಯಲ್ಲಿ ಮಾತನಾಡುವಂತ ಹೆಚ್ಚು ಕಾಲ ಶಿಷ್ಯಂದಿರ ಜೊತೆ ಕಾಲ ಕಳೆಯುತ್ತಾರೆ ಅಂತ ತಿಳಿದು ಬಂದಿದೆ. ಸಮೀನಾ, ನಾಗರಾಜ್, ಇವತ್ತೇನು ನಿತ್ಯಾನಂದ ಸ್ವಾಮೀಜಿ ಪಂಚಾಗ್ನಿ ತಪಸ್ಸೆ ಮಾಡಿದ್ದಾರೆ. ಸೊ ಇದು ಮಾನಸಿಕ ನೆಮ್ಮದಿಗೂ ಅಥವಾ ತಾವು ಮಾಡಿರೋ ಪಾಪ ಪರಿಹಾರಕ್ಕೂ ಏನ್ ಹೇಳ್ತೀರಾ ಈ ಬಗ್ಗೆ? ಸಮೀನಾ, ಇವ್ರೇನಂತಂದ್ರೆ ಈಗೇನು ಒಂದು ಪಂಚಾಗ್ನಿ ತಪಸ್ಸನ್ನ ಇವಾಗ ಈ ದಿನ ಆರಂಭ ಮಾಡಿದರೆ, ಈ ಹಿಂದೆನೂ ಕೂಡ ಅವರು 3 ಗಂಟೆಗಳ ಕಾಲ ಅಂದ್ರೆ ತುಂಬಾ ಗಂಟೆಗಳ ಕಾಲ 3 ಗಂಟೆಯಿಂದ ಆರಂಭ ಮಾಡಿ ಒಂದು 10 ಗಂಟೆ ತನಕನೂ ಕೂಡ ಅವರು ಈ ರೀತಿಯಾಗಿ ತಪಸ್ಸುಗಳನ್ನ ಹಿಂದೆ ಮಾಡಿದ್ರು. ಆದ್ರೆ ಅವರ ಶಿಷ್ಯಂದಿರುಗಳು ಏನೋ ಒಂದು ಪ್ರಾರ್ಥನೆಯನ್ನ ಮಾಡಿದರೆ ಒಂದು 10 ದಿನಗಳಲ್ಲಿ, ಅವಾಗ್ಲೂ ಕೂಡ ಅವರ ಶಿಷ್ಯಂದಿರು ಕೂಡ ಈ ತಪಸ್ಸನ್ನ ಮಾಡಿದ್ರು. ಅಂದ್ರೆ ಈ ತಪಸ್ಸಿನಲ್ಲಿ ಏನಂದ್ರೆ ಒಂದು ಜಗತ್ತಿನ ಒಂದು ಶಾಂತಿಗಾಗಿ ಮತ್ತೆ ಏನು ಒಂದು ನೆಗೆಟಿವ್ ಎನರ್ಜಿಸ್ ಇರುತ್ತೆ ಅದು ಅಂದ್ರೆ ದುಷ್ಟಶಕ್ತಿಗಳ ಒಂದು ನಿರ್ನಾಮ ಆಗ್ಬೇಕು, ಮತ್ತೆ ಎಲ್ಲ ಒಂದು ಶಾಂತಿ ನೆಮ್ಮದಿ ಪ್ರತಿಯೊಬ್ಬರಲ್ಲೂ ನೆಲೆಸ್ಬೇಕು. ಒಂದು ಏನೊಂದು ಹೊಟ್ಟೆ ಕಿಚ್ಚು ಮತ್ತೆ ಈಗ ಕ್ರೌರ್ಯ ಅಂತ ಏನು ಒಂದು ಭಾವನೆಗಳು ಮೂಡುತ್ತೆ, ಆ ಭಾವನೆಗಳೆಲ್ಲ ಹೋಗ್ಲಾಡಿಸ್ಬೇಕು. ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಒಂದು ಶಾಂತಿ ನೆಮ್ಮದಿ ನೆಲೆಸಿ ಪ್ರತಿಯೊಬ್ಬರಲ್ಲೂ ಬಾಂಧವ್ಯ ಅನ್ನೋದು ಮೂಡಬೇಕು ಅಂತ ಅನ್ನೋದು ಈ ಒಂದು ತಪಸ್ಸಿನ ಒಂದು ಮೂಲ ಆಗಿದೆ. ಜೊತೆಗೆ ಅವರು ಇನ್ನು ಪ್ರತಿದಿನವೂ ಕೂಡ ಏನು ಈ ರೀತಿಯಾಗಿ ಒಂದು ತಪಸ್ಸುಗಳನ್ನ ಮಾಡ್ತಾ ಇರ್ತಾರೆ. ಆ ತಪಸ್ಸಿನಲ್ಲೂ ಕೂಡ ಅಂದ್ರೆ ಪ್ರತಿಯೊಬ್ರು ಶಿಷ್ಯಂದಿರನ್ನ ಇನ್ನ ಜಾಸ್ತಿ ಹೆಚ್ಚು ಭಕ್ತಾದಿಗಳು ಮತ್ತೆ ಶಿಷ್ಯಂದಿರು ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಇದಿದೆ. ಅವರು ಕೂಡ ಅವರ ಮನಸ್ಸಲ್ಲೂ ಕೂಡ ಅವರ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಯಾರು ತಪಸ್ಸನ್ನ ಮಾಡ್ತಾರೆ ಅವರಲ್ಲೂ ಕೂಡ ನೆಮ್ಮದಿ ಸಿಗುತ್ತೆ. ಏನು ಯಾವುದೇ ರೀತಿ ಇದಂತ ಒಂದು ಮಾನಸಿಕವಾಗಿ ಒಂದು ಫೀಲಿಂಗ್ಸ್ ಏನಾದ್ರು ಇದ್ರೂ ಅದು ಹೋಗುತ್ತೆ. ಇಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ಮತ್ತೆ ದೇವರ ಒಂದು ಧ್ಯಾನದಲ್ಲಿ ಮುಳುಗಿದ್ದಾಗ ಆ ದೇವರ ಒಂದು ಆಶೀರ್ವಾದ ಕೂಡ ಸಿಗುತ್ತೆ. ಅವರ ಒಂದು ಅಭಿವೃದ್ಧಿ ಮತ್ತೆ ಅವರ ಒಂದು ಮಾನಸಿಕ ಬೆಳವಣಿಗೆಗಳು ಕೂಡ ಹೆಚ್ಚಾಗತ್ತೆ ಅಂತ ಹೇಳಿ ಒಂದು ತಿಳಿದು ಬಂದಿದೆ. ಸಮೀನಾ, ಧನ್ಯವಾದ ನಾಗರಾಜ್. ಬಿಡದಿ ಆಶ್ರಮದಲ್ಲಿ ಲೋಕ ಕಲ್ಯಾಣ ಪಂಚಾಗ್ನಿ ತಪಸ್ಸೆ ನಡೀತಾ ಇದೆ. ಇವತ್ತು ಇಡೀ ದಿನ ಏನೇನು ಕಾರ್ಯಕ್ರಮಗಳು ನಡೆಯುತ್ತಿವೆ ಅನ್ನೋ ಬಗ್ಗೆ ಆಶ್ರಮ ವಕ್ತಾರೆ ಜೊತೆ ನಮ್ಮ ಪ್ರತಿನಿಧಿ ಸುನಿಲ್ ನಡೆಸಿದ ಸಂವಾದ ಇಲ್ಲಿದೆ. ಇವತ್ತು 2 ಗಂಟೆಗಳ ಕಾಲ ನಡೀತಾ ಇದ್ದಂಥ ಈ ಪಂಚಾಗ್ನಿ ತಪಸ್ಸು ಇನ್ನೇನು ಕೊನೆ ಹಂತಕ್ಕೆ ಮುಗಿಯುವ ಹಂತಕ್ಕೆ ಬಂದಿದೆ. ಈ ಕುರಿತು ಮತ್ತಷ್ಟು ನಮಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಇಲ್ಲಿನ ಆಶ್ರಮದ ಅನುಯಾಯಿಗಳೊಬ್ಬರು ಆದಂತಹ ಶ್ರೀ ಮಾತಾ ನಿತ್ಯಾನಂದ ಸ್ವಾಮಿಯವರು ಅವರ ಅನುಯಾಯಿಗೊಬ್ಬರು ಇದ್ದಾರೆ. ಅವ್ರ ಜೊತೆ ಕೇಳೋಣ ಇನ್ನು ಈ ದಿನದ ಮುಂದಿನ ಕಾರ್ಯಕ್ರಮಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿ ನೀಡ್ತಾರೆ. ಹೇಳಿ ಮೇಡಮ್, ಇವತ್ತು ಇನ್ನೇನು ನಡೀತಿದೆ ಈ ಆಶ್ರಮದಲ್ಲಿ, ಏನೆಲ್ಲ ಕಾರ್ಯಕ್ರಮಗಳಿದೆ? ಇವತ್ತು ಈ ಪಂಚಾಗ್ನಿ ತಪಸ್ಸಾದ್ಮೇಲೆ ಬರೇ ಸ್ವಾಮೀಜಿಯವರು ಭಕ್ತರನ್ನು ಮಾತ್ರ ಮೀಟ್ ಮಾಡ್ತಾ ಇದ್ದಾರೆ. ಇಡೀ ದಿನ ಎಲ್ರಿಗೂ ಚಾನ್ಸ್ ಕೊಡ್ತಾರೆ ಮೀಟ್ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಳ್ಳೋಕ್ಕೆ ಅಂತ, ಅವರ ಆಶೀರ್ವಾದ ಕೊಡೋಕ್ಕೆ ಅಂತ ಅಷ್ಟೇ. ಮೇಡಮ್, ಇವಾಗ ಈ ಕಳೆದ 2 ಗಂಟೆಯಿಂದ ಈ ಒಂದು ತಪಸ್ಸು ನಡೀತಾ ಇದೆ. ಇದರ ಮುಖ್ಯ ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ? ಸ್ವಾಮೀಜಿಯವರು ವಿಶ್ವ ಶಾಂತಿಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ ಅಂತ ಮಾಡ್ತಾ ಇದ್ದಾರೆ. ನಾವು ಆಶ್ರಮೈಟ್ಸ್ ಎಲ್ಲ ಇದೊಂದು ಆಧ್ಯಾತ್ಮಿಕ ಅಭ್ಯಾಸ. ಅಂದರೆ ನಾವು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ಮುಂಚೆನೂ ಮಾಡಿದ್ದೀವಿ. ನಮ್ಮ ಬ್ರಹ್ಮಚರ್ಯಂಗೆ ಇದೊಂದು ಒನ್ ಆಫ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್.
ಇದೀಗ ಇವಾಗ ಕೇವಲ 2 ಗಂಟೆಗಳ ಕಾಲ ಮಾತ್ರ ನಡೆದಿದೆ. ನಾಳೆಯಿಂದ ಇದು ಮತ್ತಷ್ಟು ಹೆಚ್ಚಿನ ಸಮಯ ಇರುತ್ತಾ? ಹೇಗೆ ಇದು ಯಾವ ರೀತಿ ನಡೆಯುತ್ತೆ? ಇವತ್ತಿಗೆ ಶುರು ಮಾಡೋದು 2 ಗಂಟೆ ಕಾಲ ಮಾತ್ರ ಮಾಡ್ತಾ ಇದ್ದಾರೆ. ಮುಂದೆ ದಿನ ಹೋದಂಗೆ ಅವ್ರು ಜಾಸ್ತಿ ಟೈಮ್ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾರೆ. ಇದೀಗ ಸ್ವಾಮೀಜಿಯವರು ಇವಾಗ ನ್ಯಾಯಾಂಗ ಬಂಧನದಿಂದ ಬಿಡುಗಡೆ 54 ದಿನಗಳ ನ್ಯಾಯಾಂಗ ಬಂಧನದಿಂದ ಬಿಡುಗಡೆಗೆ ಮತ್ತೆ ಆಶ್ರಮಕ್ಕೆ ಬಂದಿದ್ದಾರೆ. ಸೊ ಈಗ ಆಶ್ರಮದಲ್ಲಿ ಯಾವ ರೀತಿ ಒಂದು ಸಂತಸ ನೆಲೆಸಿದೆ, ಯಾವ ರೀತಿ ಇದೆ? ತುಂಬ ಸಂತೋಷ ಆಗಿದೆ ಸರ್. ಯಾಕಂದರೆ ತುಂಬ ದಿನದಿಂದ ಕಾಯ್ತಾ ಇದ್ವಿ. ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಇತ್ತು. ಮೊನ್ನೆನೂ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ತುಂಬ ಸಂತೋಷವಾಗಿದ್ದೀವಿ. ಸ್ವಲ್ಪ ಟೈಮ್ ಸಿಗ್ತಾ ಇದೆ ಇವಾಗ ಸ್ವಾಮೀಜಿ ಒಟ್ಟಿಗೆ ಸ್ಪೆಂಡ್ ಮಾಡೋಕ್ಕೆ ಅಂತ. ಯಾಕಂದರೆ 3 ತಿಂಗಳಿಂದ ಎಲ್ಲ ನಮ್ಮ ಸ್ಪಿರಿಚುವಲ್ ಅವ್ರದ್ದು ಕ್ಲಾಸಸ್ ನಿಂತೋಗಿತ್ತಿತ್ತು. ಇವಾಗ ವಾಪಸ್ ಶುರು ಮಾಡ್ಬೋದು ನಮ್ಮ ಆಶ್ರಮದವ್ರಿಗೆ ಅಂತ. ಅಟ್ಲೀಸ್ಟ್ ಅವ್ರು ಇರ್ತಾರೆ ನಮ್ಮ ಜೊತೆ ಮಾತಾಡೋಕ್ಕೆ, ಅವ್ರದ್ದು ಅಡ್ವೈಸ್ ಸಿಗೋಕ್ಕೆ ಅಂತ ಸಂತೋಷವಾಗಿದ್ದಾರೆ. ಎಲ್ಲರೂ ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ಸ್ಟೇಟ್ಸಿಂದ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಾವು ಬರ್ಬೋದಾ, ಸ್ವಾಮೀಜಿಯವರು ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದು ಸ್ವಾಮಿ ನಿತ್ಯಶಾಂತಾನಂದ ಅವರ ಮಾತುಗಳು. ಈ ಆಶ್ರಮದಲ್ಲಿ ಸ್ವಾಮೀಜಿಯವರ 54 ದಿನಗಳ ನ್ಯಾಯಾಂಗ ಬಂಧನ ನಂತರ ಮತ್ತೆ ವಾಪಸ್ ಬಂದಿರೋದ್ರಿಂದ ತುಂಬ ಸಂತಸ ಮನೆ ಮಾಡಿದೆ. ಆಮೇಲೆ ಇನ್ನು ಇವತ್ತಿನ ಈ 2 ಗಂಟೆಗಳ ಪೂಜೆಯನ್ನು ತಪಸ್ಸೇನು ಮುಗಿತಾ ಬಂದಿದೆ. ಇನ್ನು ಮುಂದೆ ಇವರು ಬೆಳಗಿನಿಂದ ಸಂಜೆವರೆಗೆ ಇಲ್ಲಿನ ಭಕ್ತರನ್ನು ಭೇಟಿ ಮಾಡುವುದಾಗಿ ಇವರು ತಿಳಿಸಿದ್ದಾರೆ.